ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಕಾಫಿ ಕಪ್ ಅಡುಗೆ ಮನೆಗೆ ತಂದವಳು ಹಾಗೆ ನಿನ್ನೆ ರಾತ್ರಿ ಲಕ್ಕಿ ಹೋದ್ಮೇಲೆ ನಡೆದ ಘಟನೆಯನ್ನು ನೆನೆಯುತ್ತಾಳೆ ಚಾರು. ನಿನ್ನೆ ರಾತ್ರಿ ದಯಮಾಡಿ ನನ್ನ ಕ್ಷಮಿಸಿ ಚಿಕ್ಕಪ್ಪ, ನಾನು ನಿಮ್ಗೆ ಈ ವಿಚಾರನೆಲ್ಲ ಹೇಳ್ದೆ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟೆ. ಆವತ್ತೇ ಆ ಹಸುರನ ಬಗ್ಗೆ ಹೇಳಿದ್ರೆ ನೀವು ಈ ದಿನ ಮೋಸ ಹೋಗ್ತಿರ್ಲಿಲ್ಲ. ಅವನು ನಿಮ್ಮನ್ನ ಯಾರು ಇಲ್ಲದ ಸಮಯ ನೋಡಿ ಒಳ್ಳೆಯವನಂತೆ ನಟಿಸಿ ಹೆಬ್ಬೆಟ್ ಗುರ್ತು ತಗೊಂಡಿದ್ದಾನೆ ಎಂದು ಕ್ಷಮೆ ಕೇಳುತ್ತಾ ಅಳುವಾಗ, ಇಲ್ಲ ಮಗಳೇ, ನಿನ್ನ ಬಗ್ಗೆ ನಾನೇ ತಪ್ಪು ತಿಳಿದ್ಬಿಟ್ಟೆ ಎಂದು ಚಿಕ್ಕಪ್ಪ ನೋವಿನಲ್ಲಿ ನುಡಿಯುವಾಗ, ಅಕ್ಕ ಸಾರಿ ಕಣೆ, ನಾನು ಬಾಯಿಗೆ ಬಂದಂತೆ ನುಡಿದ್ಬಿಟ್ಟೆ ಎಂದು ದಿಯಾ ಕೂಡ ಕ್ಷಮೆ ಕೇಳಿ, ಮುಂದೆ ನಮ್ಮ ಕತೆ ಎಂದು ಪ್ರಶ್ನೆ ಮಾಡಿದಾಗ, ಎಲ್ಲವೂ ರಾಯರ ಲೀಲೆ, ಅವ್ರೇನು ತೀರ್ಮಾನ ಮಾಡ್ತಾರೋ ಹಾಗೆ ಎಂದು ಮನಸ್ಸಲ್ಲೇ ನುಡಿದು ರಾಯರಿಗೆ ಕೈ ಮುಗಿಯುತ್ತಾ, ಈಗ ನೀವೇ ಕಾಪಾಡಬೇಕು ರಾಯರೇ, ನನ್ನ ಪಾಲಿಗೆ ಯಾರಾಗ್ತಾರೆ ಆಸರೆ ಎಂದಾಗ ಎದುರಿಗೆ ಕಾಣುತ್ತಾನೆ ಸಂತೋಷ್. ಮುಖ ಕಿವುಚುವ ಚಾರು ಬಳಿ ಬಂದು, ದಯವಿಟ್ಟು ನನ್ನ ಸಂಪೂರ್ಣ ಮಾತ ಕೇಳಿ, ಆಮೇಲೆ ನೀವು ಮಾತಾಡಿ ಎಂದವನಿಗೆ ಏನು ಹೇಳದೆ ನಿಂತಾಗ, ನೋಡಿ ಚಾರುಣ್ಯರ, ಅವನು ನನ್ನ ಸ್ನೇಹಿತ ನಿಜ, ಆದರೆ ಅವನಂತೆ ನಾನು ನಿಮಗೆ ನೋವು ಮಾಡಲಿಕ್ಕೆ ಬಂದಿಲ್ಲ. ನಿಮಗೆ ಈ ರೀತಿ ತೊಂದರೆ ಆಗಿರೋದು ವಿಡಿಯೋ ವೈರಲ್ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇದೇ ಸುದ್ದಿ, ಅದಕ್ಕೆ ನಿಮಗೆ ಸಹಾಯ ಮಾಡೋಕೆ ಬಂದಿದ್ದೀನಿ. ಈಗ ನೀವು ಬರಲ್ಲ ಅಂತೀರಾ ಅಂತಾನೂ ಗೊತ್ತು. ನಾನು ನಿಮಗೆ ಹೇಗೆ ಆಶ್ವಾಸನೆ ಕೊಡಬೇಕು ಗೊತ್ತಿಲ್ಲ, ಆದರೆ ನೀವು ಪೂಜೆ ಮಾಡೋ ರಾಯರ ಮೇಲಾಣೆ ನಾನು ಯಾವ ಕೆಟ್ಟ ಉದ್ದೇಶದ ಜೊತೆ ಇಲ್ಲಿಗೆ ಬಂದಿಲ್ಲ. ಒಬ್ಬ ಸ್ನೇಹಿತನಂತೆ ಬಂದಿದ್ದೀನಿ. ಈಗ ಸಮಯ 12:30, ಯಾರೂ ನಿಮ್ಮ ಪಾಲಿಗೆ ಸಹಾಯ ಮಾಡಲು ಬಂದಿಲ್ಲ. ನಾನು ನಿಮಗೆ ಒತ್ತಡ ಹಾಕ್ತಿಲ್ಲ. ನಿಮಗೆ ಮನೆ ಸಿಗೋ ತನಕ ನಮ್ಮ ಮನೆಗೆ ಬಂದು ಇರಿ ಅಂತ ಕೇಳ್ತಿದ್ದೀನಿ. ನನ್ನ ಫ್ರೆಂಡ್ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತಿದ್ದೀನಿ. ದಯವಿಟ್ಟು ಮನೆಗೆ ಬನ್ನಿ. ಎಷ್ಟು ಬೇಗ ನಿಮಗೆ ಬೇರೆ ಮನೆ ಸಿಗುತ್ತೋ ಅಷ್ಟು ಬೇಗ ಅಲ್ಲಿಂದ ಹೋಗಿ. ಇದು ಬೇರೆಯೊಬ್ಬ ಮನುಷ್ಯನಿಗೆ ಮಾಡೋ ಸಹಾಯ ಅಷ್ಟೇ, ಮಾನವೀಯತೆ ದೃಷ್ಟಿಯಿಂದ ಹೇಳ್ತಿದ್ದೀನಿ ಅಷ್ಟೇ. ಪ್ಲೀಸ್ ಚಾರುಣ್ಯ, ಇದಕ್ಕೂ ಮೇಲೆ ನಿಮ್ಮಿಷ್ಟ ಎಂದು ಮಾತು ನಿಲ್ಲಿಸಿ ಚಿಕ್ಕಪ್ಪ ಶ್ರೀಕಂಠರವರ ಬಳಿ ಬಂದು, ಅಂಕಲ್, ನೀವು ಹಿರಿಯರು, ನಿಮಗೆ ಗೊತ್ತಲ್ವಾ ಕಾಲ ಎಷ್ಟು ಕೆಟ್ಟದಾಗಿದೆ ಅಂತ. ಚಿಕ್ಕ ಮಕ್ಕಳನ್ನು ಬಿಡೋರಿಲ್ಲ ಈಗ. ಹಾಗಿರುವಾಗ ವಯಸ್ಸಿಗೆ ಬಂದಿರೋ ಇಬ್ಬರು ಹೆಣ್ಮಕ್ಳು ಈ ರೀತಿ ನಡು ರಸ್ತೆಯಲ್ಲಿ ಕಂಡ್ರೆ ಬಿಡೋ ಜನರು ಕಮ್ಮಿ ಎಂದಾಗ ಹಿರಿಯರಾದ ವ್ಯಕ್ತಿ ಯೋಚಿಸಿದರು. ಅದು ಅಲ್ಲದೆ ಈ ಹುಡುಗಿ ಕಾಲೇಜಿಗೆ ಹೋಗಬೇಕು, ಈ ಥರ ಬೀದಿಯಲ್ಲಿದ್ದರೆ ಅವಳು ಹೇಗೆ ಮತ್ತೆ ಸ್ಟಡಿ ಶುರು ಮಾಡೋದು ಹೇಳಿ ಎಂದು ದಿಯಾ ಕಡೆ ನೋಡಿ ನುಡಿದಾಗ ಆ ಪರಿಸ್ಥಿತಿಯಲ್ಲಿ ಒಪ್ಪಲೇಬೇಕಾಯಿತು. ಚಾರು ಎಂದು ಚಿಕ್ಕಪ್ಪನ ಧ್ವನಿ ಬಂದಾಗ ಅವ್ರ ಪರಿಸ್ಥಿತಿಗೆ ಮರುಗುವ ಚಾರು, ನೋಡಿ ಸಂತೋಷ್ ಅವರೇ, ನನಗೆ ಈ ಜಗಳ ಯುದ್ಧ ಯಾವುದೂ ಹಿಡಿಸಲ್ಲ, ಆದರೆ ನಿಮ್ಮ ಫ್ರೆಂಡ್ ಅತಿರೇಕಕ್ಕೆ ಹೋಗಿ ಇಷ್ಟೆಲ್ಲ ಮಾಡಿದ ಮೇಲೆ ನಿಮ್ಮನ್ನು ನಂಬಲು ನನಗೆ ಅಸಾಧ್ಯವಾಗ್ತಿದೆ ಎಂದವಳ ಮಾತಿಗೆ, ನೀವು ನನ್ನ ನಂಬಿ ಅಂತ ಒತ್ತಡ ಹಾಕ್ತಿಲ್ಲ ಚಾರುಣ್ಯ. ಅಟ್ಲೀಸ್ಟ್ ಈ ರಾತ್ರಿ ಒಬ್ಬ ಸ್ನೇಹಿತನ ಮನೆಯಲ್ಲಿ ತಂಗಿ ಅಪ್ಪನನ್ನು ಉಳಿಸಿ ಅವ್ರ ಹಾರೈಕೆ ಮಾಡಿ ಅಂತ ಕೇಳ್ತಿದ್ದೀನಿ ಎಂದಾಗ ಚಿಕ್ಕಪ್ಪ ಹಾಗೂ ದಿಯಾ ಮುಖ ನೋಡಿ ಕರಗುವ ಚಾರು, ಹಾಗಲ್ಲ ಸಂತೋಷ್ ಅವರೇ, ನಾವು ನಿಮ್ಮ ಮನೆಯಲ್ಲಿರೋದು ನಿಮ್ಮ ಬೀಬಿಗೆ ಗೊತ್ತಾದರೆ ತೊಂದರೆ ಎಂದಾಗ, ಅವನಿಗೆ ನೀವಿರುವ ವಿಚಾರ ನಾನು ಹೇಳೋದಿಲ್ಲ, ನೀವು ಹೇಳಬೇಡಿ. ಒಂದು ವೇಳೆ ಗೊತ್ತಾದರೆ ಅವ್ನು ನನ್ನ ಮೇಲೆ 1-2 ದಿನ ಮುನಿಸ್ಕೊಂಡು 3ನೇ ದಿನಕ್ಕೆ ಸರಿ ಹೋಗ್ತಾನೆ ಎಂದು ಧೈರ್ಯ ತುಂಬಿ, ನಿಮಗೆ ಸಹಾಯ ಮಾಡೋಕ್ಕೆ ಒಬ್ಬ ಸ್ನೇಹಿತನಿದ್ದಾನೆ, ಆ ರೀತಿ ಅಂದ್ಕೊಂಡು ಬನ್ನಿ, ಅನುಮಾನ ಬೇಡ, ನಾನು ನಿಮಗೆ ಯಾವ ರೀತಿ ತೊಂದರೆ ಕೊಡೋದಿಲ್ಲ ಎಂದಾಗ, ಇಲ್ಲ ನಾನು ನಿಮ್ಮ ಜೊತೆ ಎಂದು ಹಿಂಜರಿಯುವಾಗ ಕಾರಿನಲ್ಲಿ ಬರುವ ಶೈಲಜಾರವರು ತುಂಬ ನೋವಿನಲ್ಲಿ ಚಾರು ಬಳಿ ಓಡಿ ಬರುತ್ತಾರೆ. ಅಮ್ಮ ನೀವು ಎಂದು ಅಚ್ಚರಿಯಾಗಿ ಕೇಳಿದ ಚಾರು ಮುಖವನ್ನು ಬೊಗಸೆ ಹಿಡಿದು, ದಚ್ಚು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಮಗಳೇ, ಅವನಿಗಿಷ್ಟು ಕ್ರೂರತ್ವವಿದೆ ಅಂತ ತಿಳಿದಿರಲಿಲ್ಲ, ಈಗ ಗೊತ್ತಾದ ಮೇಲೆ ನನಗೆ ನನ್ನ ಮೇಲೆ ಹಿಂಸೆ ಆಗ್ತಿದೆ ಎಂದು ನೊಂದು ನುಡಿದು, ಇದಕ್ಕೆಲ್ಲ ಕಾರಣ ನಾನು ಕೂಡ ಮಗಳೇ, ಅವನ ಈ ಬದಲಾವಣೆಗೆ ಕಾರಣ ನಾನು ಕೂಡ ಎಂದು ಅತ್ತರು. ಅಮ್ಮ ಸಮಾಧಾನ ಮಾಡಿಕೊಳ್ಳಿ, ಏನಂಥದ್ದು, ಏನಾಯಿತು ಎಂದು ಕೇಳಿದಾಗ, ಮುಂದೆ ಯಾವತ್ತಾದರೂ ಹೇಳ್ತೀನಿ ಮಗಳೇ, ಈಗ ಗೊತ್ತಾಯಿತು, ನೀನು ನಮ್ಮ ಮನೆಯ ಔಟ್ ಹೌಸ್ನಲ್ಲಿರುವಂತೆ, ಬಾ ಮಗಳೇ ಎಂದಾಗ, ಇಲ್ಲ ಅಮ್ಮ ಅದು ಎಂದು ರಾಗ ತೆಗೆಯುವಾಗ, ನೋಡಿ ಚಾರುಣ್ಯ,
ನಾನು ಕರೆದಾಗ ನೀವು ಬರಲಿಲ್ಲ, ಈಗ ಅಮ್ಮ ಕರೆದಾಗ ಕೂಡ ನಿರಾಕರಿಸಿದ್ರೆ ಹೇಗೆ? ಅಮ್ಮನ ಮೇಲೆ ಅನುಮಾನನಾ ಎನ್ನುವ ಸಂತೋಷ್ ಮಾತಿಗೆ, ಹಾಗಲ್ಲ, ನಾನು ಕೆಲ್ಸಕ್ಕೆ ಸೇರಿ 2 ದಿನ ಆಗಿಲ್ಲ, ಆಗಲೇ ನಿಮ್ಮ ಆಸರೆ ಕೇಳೋದು ಎಷ್ಟು ಸರಿ ಎಂದು ಮುಜುಗರ ಪಟ್ಟಾಗ, ನೋಡಿ ಶ್ರೀಕಂಠರವ್ರೆ, ನೀವಾದರೂ ಹೇಳಿ, 2 ಹೆಣ್ಮಕ್ಳಿದ್ದಾರೆ ಎಂದ ಶೈಲಜಾರವರ ಮಾತಿಗೊಪ್ಪುವ ಚಿಕ್ಕಪ್ಪ, ಚಾರು, ನಾವು ಬೇರೆ ಮನೆ ಸಿಗೋ ತನಕ ಅಲ್ಲಿರೋಣ ಮಗಳೇ, ಆಮೇಲೆ ಹೊರಟ್ಬಿಡೋಣ ಎನ್ನುತ್ತಾರೆ ಚಿಕ್ಕಪ್ಪ. ಪಾಪ ಅವರಿಗೆ ಭಯ ಹೆಣ್ಮಕ್ಳ ಜೊತೆ ಬೀದಿಯಲ್ಲಿರೋದು. ಚಾರುಣ್ಯ, ನೀವಿವತ್ತು ಅಲ್ಲಿಗೆ ಹೋಗಿ ನಾನು ಖಾಲಿ ಸಿಗುವ ಮನೆ ಬಗ್ಗೆ ನಿಮಗೆ ಹೇಳ್ತೀನಿ, ನಿಮಗೆ ಮನೆ ಸಿಕ್ಕಿದ ಮೇಲೆ ಎಲ್ಲವೂ ಸರಿ ಹೋಗುತ್ತೆ ಎನ್ನುವ ಸಂತೋಷ್ ಮಾತಿಗೆ, ನಮ್ಮಿಂದ ನಿಮ್ಮ ಮಗನನ್ನು ನೀವು ದೂರ ಮಾಡ್ಕೊಳ್ತೀರಿ, ಬೇಡ ಅಮ್ಮ ಎಂದಳು ಚಾರುಣ್ಯ. ಅವನಿಂದ ಈಗಾಗಲೇ ಸುಮಾರು 15 ವರ್ಷವಾಯಿತು ದೂರವಾಗಿ, ಈಗ ದೂರ ಆಗಲ್ಲ ಬಿಡಮ್ಮ, ನೀನು ಬಾ, ಅವನ ಬಗ್ಗೆ ನಾನು ಹೇಳ್ತೀನಿ, ಅವನ ಬದಲಾವಣೆಗೆ ಕಾರಣ ನಿಮಗೆ ಗೊತ್ತಾಗುತ್ತೆ ಎಂದಾಗ ತಲೆ ಆಡಿಸಿ, ಸರಿ ಅಮ್ಮ, ಆಯಿತು, ನಾವು ಬರ್ತೀವಿ, ಆದರೆ ಮನೆ ಸಿಕ್ಕಾದ ಮೇಲೆ ಖಾಲಿ ಮಾಡ್ತೀವಿ, ಅಲ್ಲಿವರೆಗೂ ಈಗಿರುವ ಕೆಲಸದ ಜೊತೆ ಬೇರೆ ಕೆಲಸ ಕೂಡ ಕೊಟ್ಟರೆ ಮಾತ್ರ ಎನ್ನಲು, ಆಯಿತು ಮಗಳೇ, ಸಂಬಳ ಕೂಡ ಅದಕ್ಕೂ ಕೊಡ್ತೀನಿ ಎಂದವರಿಗೆ, ಆ ಇತರೆ ಕೆಲಸಕ್ಕೆ ಸಂಬಳ ಬೇಡ, ಬಾಡಿಗೆ ಅನ್ಕೊಳ್ಳಿ ಎಂದು ಅಲ್ಲೂ ಸ್ವಾಭಿಮಾನ ಬಿಟ್ಟು ಕೊಡದ ಹುಡುಗಿ ಮೇಲೆ ಹೆಮ್ಮೆ ಪಟ್ಟರು ಶೈಲಜಾ. ಆಯಿತು ಮಗಳೇ, ಅದೆಲ್ಲ ನನಗೆ ಒಪ್ಪಿಗೆ ಇದೆ ಎಂದು ಕಾರಿನಲ್ಲಿ ಕೂರಿಸಿಕೊಂಡು ಹೋಗುತ್ತಾರೆ. ಬಾತ್ಸವ ಆ ರಾತ್ರಿ ಔಟ್ ಹೌಸ್ ಸೇರಿದ್ದನ್ನು ನೆನೆದವಳು, ಶೈಲಜಾ ಅಮ್ಮ ಬಂದಿಲ್ಲ ಅಂದಿದ್ರೆ ಆ ಬಿಬಿ ಫ್ರೆಂಡ್ ಸಂತೋಷ್ ಮನೆಗೆ ಹೋಗ್ಬೇಕಿತ್ತು, ಸಂತೋಷ್ ಒಳ್ಳೆಯವರೇ ಇರಬಹುದು, ಈ ಅಸುರನ್ ಎದುರು ಏನು ಮಾಡ್ತಿದ್ರು? ಮೊದಲೇ ಅವರು ಅಮಾಯಕರು, ಸದ್ಯ ಅಮ್ಮ ಬಂದು ಒಳ್ಳೇದಾಯ್ತು ಎಂದು ಸಮಾಧಾನ ಪಟ್ಟಳು. ಅದೇ ಈ ಲಕ್ಕಿಗೆ ಅಮ್ಮನ ನೋಡಿದರೆ ಯಾಕಾಗೋದಿಲ್ಲ? ಮತ್ತೆ ಅವನಿಗೆ ಸ್ಥಿತಿಗೆ ಅಮ್ಮ ಕಾರಣನಾ? ಅದು ಹೇಗೆ? ಈ ಲಕ್ಕಿನ ಅಮ್ಮ ಯಾಕೆ ದಚ್ಚು ಅನ್ನೋದು ಅವನಿಗೆ ಅಡ್ಡೆಸ್ರಾ ಎಂದು ಏನೇನೋ ಆಲೋಚಿಸಿ ಕೆಲಸದ ಕಡೆ ಗಮನ ಹರಿಸುತ್ತಾಳೆ. ಔಟ್ ಹೌಸ್. ಪ್ಲೀಸ್ ಹರ್ಷಿ, ಅರ್ಥ ಮಾಡ್ಕೊಳೆ, ರಾತ್ರಿ ಆ ಮನೆ ಆ ಲಕ್ಕಿಯಿಂದ ಬಿದ್ದೋಯ್ತು, ಆ ಲಕ್ಕಿ ಮನೆ ಬೀಳಿಸ್ಬಿಟ್ಟ, ಏನು ಸಿಗ್ಲಿಲ್ಲ ಕಣೆ ಎಂದು ಫೋನಲ್ಲಿ ಯಾರ ಬಳಿಯೋ ಮಾತಾಡುತ್ತಿದ್ದ ಧಿಯಾ ಮುಖದಲ್ಲಿ ಭಯ. ನೋಡೆ, ಅದು ನಾನು ಆಕಾಶ್ ವರ್ಮಾ ಜೊತೆ ಶಾರ್ಟ್ ಮೂವಿ ಮಾಡೋಕೆ ತಂದಿದ್ದ ಕಾಸ್ಟ್ಯೂಮ್ಸ್, ಏನೋ ಒಂದ್ಸಲ ಹಾಕಿ ನೋಡ್ತೀನಿ ಅಂತ ಆಸೆ ಪಟ್ಟೆ ಅಂತ ಕೊಟ್ರೆ ಎಲ್ಲವನ್ನು ಹಾಳು ಮಾಡಿದ್ಯಾ, ಈಗ ಅದು ದುಡ್ಡು ಕೊಡು ಅಷ್ಟೇ ಎನ್ನುತ್ತಾಳೆ ಅವಳ ಫ್ರೆಂಡ್ ಹರ್ಷಿತಾ. ಎಷ್ಟು ಎಂದು ಕೇಳಿದ ದಿಯಾ ಮಾತಿಗೆ, ಓವರಾಲ್ 50K ಎಂದಾಗ, ಏನು 50,000ನಾ? ಆಗಲ್ಲ ಕಣೆ, ಪ್ಲೀಸ್ ಅರ್ಥ ಮಾಡ್ಕೊಳೆ, ಪ್ಲೀಸ್ ಹರ್ಷಿ ಎಂದು ಬೇಡಿದಾಗ, ಆಯಿತು, ಹಾಗಾದರೆ ನೀನು ಹೇಗಿದ್ರು ಈಗ ಆಕಾಶ್ ಮನೆಯಲ್ಲಿರೋದು ಅಲ್ವಾ, ಹೋಗಿ ಅವನ ಬಳಿ ಹೇಳು, ಅವ್ನು ಕೊಡಿಸಿದ ಶಾರ್ಟ್ ಮೂವಿ ಕಾಸ್ಟ್ಯೂಮ್ ನೀನು ಹಾಳು ಮಾಡಿದ್ಯಾ ಅಂತ, ಅವನು ಒಪ್ಪಿದ್ರೆ ಓಕೆ ಎಂದಾಗ, ಲಕ್ಕಿಯವ್ರ ಫ್ಯಾಮಿಲಿನ ಆಕಾಶ್ ಎಂದು ಬಾಯಿ ಬಿಡುವ ದಿಯಾ ಮಾತಿಗೆ, ಹೌದು, ತಮ್ಮ ಆಗಬೇಕು, ಇದು ಗೊತ್ತಿಲ್ವಾ? ಲಕ್ಷ್ಮಣ್ ವರ್ಮಾ, ಆಕಾಶ್ ವರ್ಮಾ, ವರ್ಮಾ ಕುಟುಂಬ, ಅದು ನಿಜಾನೇ. ನಿನ್ನ ಬಳಿ ಐಫೋನ್ ಇಲ್ಲ ಅಲ್ವಾ? ಸರಿ, ಬೇಗ ಹೋಗಿ ಹೇಳು, ಆಮೇಲೆ ನಂಗೆ ಗೊತ್ತಿಲ್ಲ ಎಂದು ಕರೆ ಕಟ್ ಮಾಡ್ತಾಳೆ ಹರ್ಷಿತಾ. ಅವಳು ಫೋನ್ ಇಟ್ಟಾದ ಮೇಲೆ, ಆಕಾಶ್ ಮನೆಯಲ್ಲಿ ಇದ್ದೀನಾ? ವಾವ್, ಅವನನ್ನ ಕಾಲೇಜಲ್ಲಿ ನೋಡೋಕ್ಕೆ ನೆಪ ಹುಡುಕ್ತಿದ್ದೆ, ಈ ಮನೇಲಿ ನೋಡೋ ಅವಕಾಶ, ಎಷ್ಟು ಮಜಾ ಬಂತು, ಈಗಲೇ ಅವನ ಬಳಿ ಹೋಗಿ ಎಲ್ಲ ಮ್ಯಾಟರ್ ಹೇಳಿ ಕ್ಲೋಸ್ ಮಾಡ್ಕೋಬೇಕು ಎಂದು ಸುತ್ತಮುತ್ತ ನೋಡುವಾಗ ಮನೆಯ ಗಾರ್ಡನ್ನಲ್ಲೇ ಜಾಗಿಂಗ್ ಮಾಡ್ತಿರುವ ಆಕಾಶ್ ಕಣ್ಣಿಗೆ ಬೀಳಲು ಅವನ ಜಿಮ್ ಬಾಡಿ, ಕಟ್ಟ ಮೀಸೆ, ಕೆದಕಿದ ಬಕ್ರ ಹೇರ್ ಲುಕ್ ನೋಡುತ್ತಾ ಮೈಮರಿಯುತ್ತಾಳೆ ದಿಯಾ. ಈ ದಿಯಾ ಎಲ್ಲಿ ಎಡವಟ್ಟು ಮಾಡ್ಕೊಳ್ಳುವಳೋ ಏನೋ. ಆಕಾಶ್ ಪುಟ್ಟ ಎಂದು ಕೂಗುವ ತಾಯಿ ಉಜ್ವಲ ಕೂಗಿಯೇ ಎಸ್ ಮಾಮ್ ಎಂದು ಹೋಗುವವನ ನೋಡುತ್ತಾ, ಅಯ್ಯೋ ಹೊಟ್ಟೆನಾ, ಶಿಡ್ಲಿ, ಇವತ್ತು ಕಾಲೇಜ್ ರಜೆ, ಇವತ್ತೊಂದು ಬಳಿ ಮಾತಾಡ್ತೀನಿ ಎಂದು ನಾಚಿ ಒಳಗಡೆ ಹೋಗುತ್ತಾಳೆ ದಿಯಾ. ಮನೆ ನೆಲಸಮವಾಗಿದ್ದ ಕಾರಣ ಶೈಲಜಾರವರು ಬಟ್ಟೆಗಳನ್ನು ತರಿಸಿಕೊಟ್ಟು, ಇದೆಲ್ಲ ಬೇಡ ಅನ್ನುವಂತಿಲ್ಲ, ನಿಂಗೆ ಮನೆ ಸಿಗೋವರೆಗೂ ಅಮ್ಮ ಕೊಡುವುದನ್ನು ಬೇಡ ಅನ್ಬಾರ್ದು ಎಂದು ಬಾಯಿ ಮುಚ್ಚಿಸಿ ಹೋದರು. ಸಿರಿವಂತರ ಕಾಸ್ಟ್ಲಿ ಬಟ್ಟೆಯನ್ನು ಒಂದಾದ ಮೇಲೆ ಒಂದು ಹಾಕುತ್ತಾ ದಿಯಾ ನುಡಿದರೆ ಅದನ್ನು ನೋಡಿ ಚಾರು ಮುಜುಗರ ಪಡುತ್ತಾ, ಮೊದಲು ಮನೆ ಹುಡುಕ್ಬೇಕು ಎಂದು ಆಲೋಚಿಸುತ್ತಾಳೆ. ಮಧ್ಯಾಹ್ನದ ಸಮಯಕ್ಕೆ ಅಡುಗೆ ಕಾರ್ಯಕ್ರಮಕ್ಕೆ ಇಂದಿನಿಂದ ಸೀರೆ ಉಡಬೇಕು ಎಂದಿದ್ದ ಕಾರಣ ತಿಳಿ ಪಿಂಕ್ ಬಣ್ಣದ ಸೀರೆಯ ಬಿಳಿ ಬಾರ್ಡರ್ ಮ್ಯಾಚ್ ಆಗುವಂತೆ ಬಿಳಿ ರವಿಕೆ ಹಾಕಿ ಸೀರೆ ಉಟ್ಟವಳನ್ನು ನೋಡಿದ ಶ್ರೀಕಂಠರವರು, ಮಗು ಮದುವೆ ವಯಸ್ಸಿಗೆ ಬಂದಿದೆ, ಆದರೆ ಇನ್ನೂ ಅವಳ ಕೈಯಲ್ಲಿ ದುಡಿಸ್ಕೊಂಡು ತಿನ್ನುವ ಪರಿಸ್ಥಿತಿ ನಂಗೆ ಯಾಕೆ ರಾಯರೆ,
ಈ ಮಗುವಿಗೆ ಅವಳ ಜೀವನ ಸಂಗಾತಿಯನ್ನ ಹುಡುಕಿಸಿ ಮದ್ವೆ ಮಾಡೋ ಶಕ್ತಿ ಕಿತ್ಕೊಂಡಿದ್ದೀರ ಯಾಕೆ ರಾಯರೇ ಎಂದು ದುಃಖಪಟ್ಟರು. ಚಿಕ್ಕಪ್ಪ, ನಾನು ಹೋಗಿ ಅಡಿಗೆ ಶೂಟ್ ಮುಗಿಸಿ ಬರ್ತೀನಿ ಎಂದು ಹೋದವಳು ಉಜ್ವಲರನ್ನ ಹುಡುಕುವಾಗ ಮತ್ತೊಂದು ಕಡೆ ಆಕಾಶ್ ಕಣ್ಣಿಗೆ ಬೀಳುತ್ತಾಳೆ ಚಾರು. ಆಕಾಶನನ್ನೇ ಹುಡುಕಿ ಇನ್ನೊಂದೆಡೆ ಬರುತ್ತಿರುತ್ತಾಳೆ ದಿಯಾ. ಉಜ್ವಲ ಮೇಡಮ್ ಎಲ್ಲಿ ಶಿವು ಅಣ್ಣ ಎಂದು ಕೇಳಿದಾಗ ಸ್ಟೋರ್ ರೂಮಲ್ಲಿದ್ರು ಕಣಮ್ಮ ಎಂದಾಗ ಸರಿ ಎಂದು ಹೊರಟವಳು ಸ್ಟೋರ್ ರೂಮ್ ಕಡೆ ಹೋಗೋದು ನೋಡಿ ಹಿಂಬಾಲಿಸಿದ್ದ ಆಕಾಶ್. ಆದರೆ ಹಾಲಲ್ಲಿ ಎಂಟ್ರನ್ಸ್ ದ್ವಾರಕ್ಕೆ ತಗುಲಾಕಿದ್ದ ಹಾರ ಬಿದ್ದಿದ್ದ ಕಾರಣ ಕಂಬನಿ ಹಾಕಲು ಹೋಗಿ ಸ್ಟೂಲ್ನಿಂದ ಬಿದ್ದದ್ದು ನೋಡಿದ ಚಾರು ಅವಳನ್ನು ಎಬ್ಬಿಸಿ ಹುಷಾರು ಕಂಬನಿ ಎಂದಾಗ ಅಕ್ಕ, ಇವತ್ತು ಉಜ್ವಲ ಮೇಡಮ್ ಇದನ್ನ ಇಲ್ಲಾಕೋಕ್ ಹೇಳಿದ್ರು, ಇವತ್ತು ಇಲ್ಲಿಂದ ಟೇಕ್ ತಗೋತಾರಂತೆ ಎಂದಾಗ ಸರಿ ನಾನು ಹಾಕ್ತೀನಿ ಕೊಡು ಎಂದು ಅವಳಿಂದ ಹಾರ ಹಿಡಿದು ಸ್ಟೂಲ್ ಮೇಲೆ ನಿಂತವಳು ಎತ್ತರ ಕೊಂಚ ಕಡಿಮೆ ಇದ್ದ ಕಾರಣ ಪಾದದ ಬೆರಳುಗಳಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಯಿತು. ಹಾರ ಹಾಕಲು ಸಾಹಸ ಪಡುವಾಗ ಬಂದ ಆಕಾಶ್ ಕಂಬ್ಳಿನ ಅಲ್ಲಿಂದ ಹೋಗು ಎಂದು ಕಣ್ಣಲ್ಲೇ ಸನ್ನೆ ಮಾಡಿ ಓಡಿಸಿ ಚಾರು ಮೇಲೆ ಕೆಟ್ಟ ದೃಷ್ಟಿ ಹಾಕುತ್ತಾನೆ. ಅವಳು ಬರಿದಾದ ನಡುವನ್ನ ನೋಡುತ್ತಾ ಮುಟ್ಟಲು ಕೈ ಸಾಗಿಸುತ್ತಾನೆ ನೀಚ. ಮಹಡಿ ಮೇಲಿಂದ ಇಳಿಯುತ್ತಾ ಚಾರುಗೆ ಆಸರೆಯಾದವರು ಅಮ್ಮ ಎಂದು ತಿಳಿಸಿದ ಅಲೋಕ್ ಮಾತಿಗೆ ಅಲೋಕ್, ವಾಟ್ ಯು ಸೇಯಿಂಗ್? ಶೈಲಜರವರು ಆ ಪ್ರಬಲೆಗೆ ನಮ್ಮ ಔಟ್ ಹೌಸ್ನಲ್ಲಿ ಜಾಗ ಕೊಟ್ಟಿದ್ದಾರ, ಅವರು ಸೀರಿಯಸ್ ಎಂದು ಫೋನ್ನಲ್ಲಿ ಮಾತಾಡುತ್ತಾ ಬರುವ ಬಿಬಿ ಕಣ್ಣಿಗೆ ಕಂಡಿದ್ದು ಹುಡುಗಿ ಹಾರವಾಕುತ್ತಿದ್ದ ದೃಶ್ಯ. ಹುಡುಗಿ ಯಾರು ಎಂದು ಹಿಂದೆಯಿಂದ ಕೂದಲು ನೋಡಿಯ ತಿಳಿದವ ಮಿಸ್ ಪ್ರಬಲೆ ಸಾರಿ ಎಂದು ಅಲ್ಲಿಗೆ ನಡೆದು ಬರುತ್ತಿದ್ದ. ಓಕೆ ಅಲೋಕ್, ನಾನು ಅವಳನ್ನು ಇಲ್ಲಿಂದ ಓಡಿಸೋಕೇನು ಮಾಡಬೇಕು ಹೇಳ್ತೀನಿ ಎಂದು ಕರೆ ಕಟ್ ಮಾಡಿ ಅವಳತ್ತ ಬರುವಾಗ ಕಂಡಿದ್ದು ಆಕಾಶ್ ಅವನ ನೀಚ ಕೈಯಿಂದ ಅವಳ ನಡುವಿನತ್ತ ಕೈ ಸಾಗಿಸುತ್ತಿದ್ದ ದೃಶ್ಯ ನೋಡಿದ ಬಿಬಿ ಫುಲ್ ಗರಂ. ನಮ್ಮ ಹುಡುಗ ಬ್ಯಾಡ್ ಬಾಯ್ ಇರ್ಬೋದು, ಆದರೆ ಈ ಥರ ಕೆಟ್ಟ ಕೆಲಸ ಮಾಡೋನಲ್ಲ. ಇನ್ನೇನು ಅವಳ ಮೇಲೆ ಅವನ ಕೈ ಗುರ್ತು ಮೂಡಬೇಕೆನ್ನುವ ಹೊತ್ತಿಗೆ ಆಕಾಶ್ನ ಕೈ ಹಿಡಿದು ಕೆಕ್ಕರಿಸಿ ನೋಡಿದ್ದ. ಅದು ಬ್ರೋ, ಚಾರು ಚಾರು ಒಬ್ಬಳೇ ನಿಂತಿದ್ಲು, ಬಿದ್ರೆ ಅಂತ ಬಂದೆ ಎಂದಾಗ ಅವಳತ್ತ ನೋಡಿದ ಚಾರು ಗಾಬರಿ ಆದ್ಲು. ಮೊದಲೇ ಆ ಕೀಚಕನ ಮೇಲೆ ಅವಳಿಗೆ ಅಸಹ್ಯ ಉಂಟಲ್ವಾ? ಇವನ್ ಯಾವಾಗ ಬಂದ, ಈ ಹಸುರ ಯಾವಾಗ ಬಂದ ಎಂದು ಮನಸ್ಸಲ್ಲೇ ಮಾತಾಡುತ್ತಾ ಸ್ಟೂಲ್ ಮೇಲೆ ನಿಂತಿರುತ್ತಾಳೆ. ಚಾರುನಿಗೆ ನಿನ್ನ ಸಹಾಯ ಬೇಕಿಲ್ಲ, ಅವಳಿಗೆ ಅವಳನ್ನ ಸಂಭಾಳಿಸಿಕೊಳ್ಳೋಕೆ ಬರುತ್ತೆ ಎಂದು ಕೈ ಹಿಸುಕಿದ್ದ ಬಿಬಿ. ಅಯ್ಯೋ ಬ್ರೋ, ಆಯ್ತು ಬ್ರೋ ಎಂದು ಕೈ ಬಿಡಿಸಿಕೊಳ್ಳಲು ಆಕಾಶ್ ಒದ್ದಾಡಿದ್ದ. ನೆಕ್ಸ್ಟ್ ಟೈಮ್ ಈ ಥರ ಸಹಾಯ ಮಾಡೋಕ್ಕೇನಾದ್ರೂ ಬಂದ್ರೆ ಕೈ ಇರೋದಿಲ್ಲ ಎಂದು ವಾನ್ ಮಾಡಲು ಓಕೆ ಬ್ರೋ ಓಕೆ ಎಂದು ಕೈ ಬಿಡಿಸಿಕೊಂಡು ಓಡಿದ್ದ ಆಕಾಶ್. ಅವನ ವಿಚಿತ್ರ ನುಡಿಗೆ ವರ್ತನೆಗೆ ಅಚ್ಚರಿಯಾಗಿ ನೋಡುತ್ತಾ ನಿಂತಿದ್ದಳು ಚಾರು. ಅವನು ಹೋದ್ಮೇಲೆ ಚಾರು ಕಡೆ ನೋಡಿ ಅವಳು ಸೀರೆ ಹಾಕಿದ್ದನ್ನ ಕಂಡು ಕೈ ಚಾಚಿದ್ದ ಅವಳನ್ನ ಇಳಿಸಲು. ಆದ್ರೆ ಅವಳು ಅಷ್ಟು ಸುಲಭವಾಗಿ ಸಹಾಯ ಪಡೆಯುತ್ತಾಳಾ? ಇಲ್ಲವಲ್ಲ. ಅದಕ್ಕೆ ಕೈ ಪಕ್ಕಕ್ಕೆ ತಳ್ಳಿ ಒಂದ್ ಕೈನಲ್ಲಿ ನೆರಿಗೆ ಹಿಡ್ಕೊಂಡು ಮತ್ತೊಂದು ಕೈಯಿಂದ ಸಂಭಾಳಿಸಿಕೊಂಡು ಇಳಿಯಲು ನೋಡುತ್ತಾಳೆ. ಆದ್ರೆ ಬೀವಿ ಸ್ಟೂಲನ್ನ ಕಾಲಿಂದ ತಳ್ಳಿ ಕಿತಾಪತಿ ಮಾಡಿದಾಗ ಜಾರಿ ಅವನ ಭುಜದ ಸಹಾಯ ತಗೊಂಡು ಇಳಿಯುತ್ತಾಳೆ ಚಾರು. ಕೈ ಬೇಡ, ಭುಜ ಬೇಕು ಅಂದಿದ್ರೆ ಅದೇ ಕೊಡ್ತಿದ್ದೆ ಎಂದು ರೇಗಿಸಿದ್ದ ಬೀಬಿ. ಅವನ ಮಾತಿಗೆ ಸಿಟ್ಟಾದವಳು ಅದರ ಅವಶ್ಯಕತೆ ಇಲ್ಲ, ನಾನು ಸರಿಯಾಗಿ ಇಳಿತಿದ್ದೆ, ನೀನೇ ಕಾಲಿಂದ ಸ್ಟೂಲ್ನ ತಳ್ಳಿದ್ದು ಎಂದವಳ ನೋಡಿ ಪರವಾಗಿಲ್ಲ, ಸರಿಯಾಗಿ ತಿಳ್ಕೊಂಡಿದ್ಯಾ ಎಂದಾಗ ನಿನ್ ಬಗ್ಗೆ ಈಗ ನನಗೆ ಚೆನ್ನಾಗಿ ಗೊತ್ತು, ನಿಂದು ಅಸುರ ಬುದ್ಧಿ ಎಂದು ಮತ್ತದೇ ರಭಸದಲ್ಲಿ ಕೂದಲು ಮುಖಕ್ಕೆ ತಾಗಿಸಿ ಹೋಗುವವಳ ನೋಡಿ ಕೂದಲಿನ ಘಮ ನೋಡಿ ಕೂದಲು ಒಣಗಿದೆ ಗ್ರೇಟ್ ಎಂದ ಬೀವಿ ಮಾತಿಗೆ ಛೀ ನಾಚಿಕೆ ಆಗ್ಬೇಕು ನಿಂಗೆ ಎಂದು ಬೈದವಳ ಪರಿಗೆ ನಿನ್ ಮನೆ ಉಡೀಸ್ ಮಾಡಿದ್ರೆ ನೀ ನಮ್ಮನೆಗೆ ಬಂದ್ಬಿಟ್ಟಲ್ವಾ ಪ್ರಬಲೆ ಗ್ರೇಟ್ ಎಂದವನ ಮಾತರಿತು ಹೌದು, ನೀನು ರಾಕ್ಷಸ, ಉಡೀಸ್ ಮಾಡಿದೆ, ಅದೇ ನೀನಮ್ಮ ದೇವತೆ, ರಕ್ಷಣೆ ಮಾಡಿದ್ರು ಎನ್ನುತ್ತಾಳೆ ಚಾರು. ವಾವ್ ಎಂದು ಚಪ್ಪಾಳೆ ತಟ್ಟಿದಾಗ ಇನ್ನೊಂದು ವಿಚಾರ ಅಸುರ, ನೀನ್ ಕೂಡ ಇನ್ ಮುಂದೆ ಎಚ್ಚರದಿಂದ ಇರಬೇಕು, ಯಾಕಂದ್ರೆ ನಾನು ನಿನ್ ಮನೆಯ ಔಟ್ ಹೌಸ್ನಲ್ಲೇ ಇರ್ತೀನಿ, ಯಾವಾಗ ನಿನ್ಗೆ ಯಾವ ಪಾಠ ಬೇಕಾದ್ರೂ ಹೇಳ್ಕೊಡ್ಬಲ್ಲೆ ಎಂದವಳನ್ನ ನೋಡಿ ಕೇಕೆ ಹಾಕಿದಾಗ ಆ ದೇವತೆಗೆ ಈ ಅಸುರ ಹೇಗೆ ಮಗ್ನಾದ ಅಂತ ಎಂದು ಅವನನ್ನೇ ಪ್ರಶ್ನಿಸಿ ಕೋಪ ಹೆಚ್ಚಿಸಿದ ಚಾರು ಮಾತಿಗೆ ಮುಷ್ಟಿ ಕಟ್ಟಿ ದವಡೆ ಕಚ್ಚುತ್ತಾ ಆ ದೇವತೆ ಕೈಯಿಂದಲೇ ನಿನ್ನ ಅಸುರನ ಕೈಗೆ ಒಪ್ಪಿಸ್ಕೊಂಡ್ರೆ ಏನೇ ಮಾಡ್ತೀಯಾ, ಅವಾಗ ಮಜಾ ಇರುತ್ತೆ ನೋಡ್ತೀಯಾ ಎಂದು ಸವಾಲಾಕುತ್ತಾನೆ ಬೀಬಿ. ಏನ್ ಮಾಡ್ತೀಯಾ ಎಂದು ಪ್ರಶ್ನಿಸಲು ಅವಳ ಸನಿಹಕ್ಕೆ ಬರುತ್ತಾ ನೋಡ್ತಿರು, ಆ ದೇವತೆ ಹೇಗೆ ನನಗೆ ನಿನ್ನ
ಒಪ್ಪಿಸ್ತಾಳೆ ಅಂತ. ಆಗ ನೀನು ನನ್ನ ಕೈಗೊಂಬೆ ಆಗ್ಬೇಕು, ಸಾರಿ ಕೇಳಬೇಕು, ನಾನು ಬಯಸಿದಂತೆ ಎಂದಾಗ, ನಿಂಗೆ ಸಾರಿ ಕೇಳೋದು ಅಸಾಧ್ಯ ಕಣೋ ಅಸುರ, ಅದು ನೀನು ಅನ್ಕೊಂಡಂತೆ ಸಾರಿ ಸಾಧ್ಯತೆನೇ ಇಲ್ಲ ಎಂದಾಗ, ಅಸಾಧ್ಯ ಎನ್ನುವುದು ಲಕ್ಕಿ ಡಿಕ್ಷನರಿಲಿ ಇಲ್ಲದ ಪದ ಕಣೆ ಪ್ರಬಲೆ, ಜಸ್ಟ್ ವೇಟ್ ಫಾರ್ ಮೈ ನೆಕ್ಸ್ಟ್ ಶಾಕ್ ಎಂದು ನಗುತ್ತಾ ಏನೋ ಪ್ಲಾನ್ ಮಾಡಿದಂತೆ ನುಡಿದು ಮುಂದೆ ಬರುವ ಮತ್ತೊಂದು ಹಂತದ ಆತಂಕದ ಸುಳಿವು ಕೊಟ್ಟು ಅವಳು ಆಲೋಚಿಸುತ್ತಾ ನಿಲ್ಲಲು, ಪ್ರಬಲೆ, ನಿನ್ನಿಂದ ಸೀರೆಗೆ ಕಳೆ ಹೆಚ್ಚಾಗಿದೆ, ನಿಂಗೆ ಒರಿಜಿನಲ್ ದೃಷ್ಟಿಬೊಟ್ಟು ಇದೆಯಲ್ವಾ, ಅದರಿಂದ ನೋ ಪ್ರಾಬ್ಲಮ್ ಬಿಡು ಎಂದು ಹೋಗುತ್ತಾನೆ ಲಕ್ಕಿ. ಅವನ ವರ್ತನೆಗೆ ಸಿಲುಕಿ, ಈಗಷ್ಟೇ ಒಂದು ಸಮಸ್ಯೆ ಮುಗ್ದಿಲ್ಲ, ಈಗ ಮತ್ತೊಂದು ಅಂತಾನೆ ಅವನು. ಇವಂದು ಏನ್ ವೀಕ್ನೆಸ್ ಇಲ್ವಾ, ಇಷ್ಟು ಹಾರಾಟ ಮಾಡುವವನು ಅಂದ್ರೆ ಏನಾದ್ರೂ ವೀಕ್ನೆಸ್ ಇದ್ದೇ ಇರುತ್ತೆ, ಏನದು ಸಿಗ್ಲಿ ವೀಕ್ನೆಸ್, ಆಗಿರೋದು ಹಬ್ಬ ಇವನ್ಗೆ ಎಂದು ಆಲೋಚಿಸುತ್ತಾಳೆ ಚಾರು. ಅವನ ವೀಕ್ನೆಸ್ ಏನ್ ಹೇಳಿ? ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.